ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅಂತ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಸಿದ್ದರಾಮಯ್ಯ. ಸೊ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರಾಗಿ ನೀವು ಅವ್ರದೇ ಜಿಲ್ಲೆಯವರಿಗೆ ಏನು ಹೇಳ್ತೀವಿ? ಮುಖ್ಯಮಂತ್ರಿಗಳು ಇನ್ನು ದಿವಂಗತ ದೇವರಾಜ ಅರಸು ಅವರ ಇನ್ನು ಒಂದೂವರೆ ಅವಧಿಗಳು ಇನ್ನು ಸಮಯವನ್ನು ಅದರನ್ನು ಮೀರಿರ್ತಕ್ಕಂಥದ್ದು ಏನು ಇವತ್ತು ನಾಳೆ ಏನೋ ಅದು ಸಾಧಿಸ್ತಾರೆ ಅಂತ ಒಂದು ಸುದ್ದಿ ಎಲ್ಲರ ಕಡೆ ಹೋಗ್ತದೆ. ಸಹಜವಾಗಿ ಅದು ಒಂದು ಸಂಗತಿ, ಯಾರು ಏನೋ ಅನುಮಾನ ಇಲ್ಲ ಅದರಲ್ಲಿ. ಆದರೆ ಅವರ ಒಂದು ಸಮಯದಲ್ಲಿ ನಾವೆಲ್ಲರೂ ಮೈಸೂರಿನವರಾಗಿ ಇನ್ನೂ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇನ್ನೂ ಭಾಳ ಒಂದು ಕೊರತೆ ಇದೆ ಅಂತ ನಮ್ಮ ಭಾವನೆ. ನಮ್ಮ ಏರ್ಪೋರ್ಟ್ ವಿಚಾರ ಇರ್ಬೋದು, ಶಿವಮೊಗ್ಗ ನೋಡಿ, ಹುಬ್ಳಿ ನೋಡಿ, ಬೆಳಗಾಂ ನೋಡಿ, ಮಂಗಳೂರು ನೋಡಿ, ಇವತ್ತು ಕಲ್ಯಾಣ ಕರ್ನಾಟಕ ಕಡೆಯೂ ಕೂಡ ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತಾ ಇದೆ. ಮೈಸೂರಿನಲ್ಲಿ ನಮ್ಮ ತಾತನವರೇ ಕೊಟ್ಟಿರ್ತಕ್ಕಂಥ ಜಮೀನು ಅವ್ರದ್ದೇ ಆದಂಥ ಏರ್ಪೋರ್ಟು ಇವತ್ತುವರೆಗೂ ಅದು ರನ್ವೇ ಟಾರಿಂಗ್ ಮಾಡಿ ಒಂದು ಟರ್ಮಿನಲ್ ಮಾಡೋದು ಹೊರತು ಇನ್ನೇನು ಕೆಲಸಗಳು ಆಗಿಲ್ಲ. ಇದೇ ರೀತಿ ಅನೇಕ ಕೆಲಸಗಳು ಮೈಸೂರಲ್ಲಿ ಬರೀ ಘೋಷಣೆ ಆಗಿದೆ, ಯಾವುದೇ ರೀತಿಯ ಕೆಲಸಗಳು ಆಗಿಲ್ಲ. ಸೊ ಇದು ಅವರು ಮುಖ್ಯಮಂತ್ರಿ ಆಗಿರೋದು ಒಳ್ಳೆಯದು, ನಾವು ಯಾರು ಅಭಿನಂದನೆಗಳನ್ನು ಹೇಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಅಷ್ಟೊಂದು ಸಮಯ ಇದ್ದು ನಮ್ಮ ಮೈಸೂರಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ವ್ಯವಸ್ಥೆಗಿಂತ ಇವತ್ತು ಏನೋ ಉದ್ಧಾರ ಆಗಿದೆ ಅಂತ ಹೇಳುವಂಥದ್ದು ಅವರ ಮೂಲಕ ಏನೂ ಆಗಿಲ್ಲ. ಅಂದರೆ ಈಗ ಅವರು 7 ವರ್ಷ 239 ದಿನ ಇವತ್ತಿಗೆ ಒಂದು ದಿನ ಕಳೆದರೆ 60,000 ದಾಖಲೆನ ಬ್ರೇಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಅಷ್ಟು ವೈಫಲ್ಯಗಳನ್ನು ಕೂಡ ಬಿಜೆಪಿ ನಾಯಕರು ಲೆಕ್ಕ ಹಾಕಿ ಏನೂ ಸಾಧನೆ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಕಾಲದ ಹಗರಣಗಳಿವೆ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರಿ ಮಾಡಿದ್ರು. ಕಪ್ ಚುಕ್ಕಿಗಳು ಲೆಕ್ಕ ಮಾಡ್ತಾಯಿದ್ರೆ ಈಗ ಕಾಗೆಯಲ್ಲಿ ಕಪ್ ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು, ನಾವು ಏನೂ ಮಾಡೋಕ್ಕಾಗಲ್ಲ. ನೋಡಿ, ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಉಲ್ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವಾಗಲೇ ಈ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು, ನಮ್ಮ ಪೊಲೀಸ್ನವ್ರಿಗೆ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗಿದೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅಂತ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಸಿದ್ದರಾಮಯ್ಯ. ಸೊ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರಾಗಿ ನೀವು ಅವ್ರದೇ ಜಿಲ್ಲೆಯವರಿಗೆ ಏನು ಹೇಳ್ತೀವಿ? ಮುಖ್ಯಮಂತ್ರಿಗಳು ಇನ್ನು ದಿವಂಗತ ದೇವರಾಜ ಅರಸು ಅವರ ಇನ್ನು ಒಂದೂವರೆ ಅವಧಿಗಳು ಇನ್ನು ಸಮಯವನ್ನು ಅದರನ್ನು ಮೀರಿರ್ತಕ್ಕಂಥದ್ದು ಏನು ಇವತ್ತು ನಾಳೆ ಏನೋ ಅದು ಸಾಧಿಸ್ತಾರೆ ಅಂತ ಒಂದು ಸುದ್ದಿ ಎಲ್ಲರ ಕಡೆ ಹೋಗ್ತದೆ. ಸಹಜವಾಗಿ ಅದು ಒಂದು ಸಂಗತಿ, ಯಾರು ಏನೋ ಅನುಮಾನ ಇಲ್ಲ ಅದರಲ್ಲಿ. ಆದರೆ ಅವರ ಒಂದು ಸಮಯದಲ್ಲಿ ನಾವೆಲ್ಲರೂ ಮೈಸೂರಿನವರಾಗಿ ಇನ್ನೂ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇನ್ನೂ ಭಾಳ ಒಂದು ಕೊರತೆ ಇದೆ ಅಂತ ನಮ್ಮ ಭಾವನೆ. ನಮ್ಮ ಏರ್ಪೋರ್ಟ್ ವಿಚಾರ ಇರ್ಬೋದು, ಶಿವಮೊಗ್ಗ ನೋಡಿ, ಹುಬ್ಳಿ ನೋಡಿ, ಬೆಳಗಾಂ ನೋಡಿ, ಮಂಗಳೂರು ನೋಡಿ, ಇವತ್ತು ಕಲ್ಯಾಣ ಕರ್ನಾಟಕ ಕಡೆಯೂ ಕೂಡ ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತಾ ಇದೆ. ಮೈಸೂರಿನಲ್ಲಿ ನಮ್ಮ ತಾತನವರೇ ಕೊಟ್ಟಿರ್ತಕ್ಕಂಥ ಜಮೀನು ಅವ್ರದ್ದೇ ಆದಂಥ ಏರ್ಪೋರ್ಟು ಇವತ್ತುವರೆಗೂ ಅದು ರನ್ವೇ ಟಾರಿಂಗ್ ಮಾಡಿ ಒಂದು ಟರ್ಮಿನಲ್ ಮಾಡೋದು ಹೊರತು ಇನ್ನೇನು ಕೆಲಸಗಳು ಆಗಿಲ್ಲ. ಇದೇ ರೀತಿ ಅನೇಕ ಕೆಲಸಗಳು ಮೈಸೂರಲ್ಲಿ ಬರೀ ಘೋಷಣೆ ಆಗಿದೆ, ಯಾವುದೇ ರೀತಿಯ ಕೆಲಸಗಳು ಆಗಿಲ್ಲ. ಸೊ ಇದು ಅವರು ಮುಖ್ಯಮಂತ್ರಿ ಆಗಿರೋದು ಒಳ್ಳೆಯದು, ನಾವು ಯಾರು ಅಭಿನಂದನೆಗಳನ್ನು ಹೇಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಅಷ್ಟೊಂದು ಸಮಯ ಇದ್ದು ನಮ್ಮ ಮೈಸೂರಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ವ್ಯವಸ್ಥೆಗಿಂತ ಇವತ್ತು ಏನೋ ಉದ್ಧಾರ ಆಗಿದೆ ಅಂತ ಹೇಳುವಂಥದ್ದು ಅವರ ಮೂಲಕ ಏನೂ ಆಗಿಲ್ಲ. ಅಂದರೆ ಈಗ ಅವರು 7 ವರ್ಷ 239 ದಿನ ಇವತ್ತಿಗೆ ಒಂದು ದಿನ ಕಳೆದರೆ 60,000 ದಾಖಲೆನ ಬ್ರೇಕ್ ಮಾಡ್ತಾರೆ.
ಸಾಧನೆ ಆಗಿಲ್ಲ ಅಂತ ಹೇಳ್ತಾರೆ ಉತ್ತರ ಇತ್ತು. ಆದರೆ ಅವರು ಕಾಲದ ಹಗರಣಗಳಿರುತ್ತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರಿ ಮಾಡಿದ್ರು ಅಂತ ನಿಮ್ಮ ಕಪ್ ಚುಕ್ಕಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.